Good morning, students. Myself, Punita. Students, today we are going to discuss about Part 2, Chapter 2, Important Dynasties of South India. Revision class. Listen carefully, students. Very important questions. Important dynasties of South India. Listen. You first fill in the blanks with suitable words. First one, dynasty, Shatavahana dynasty. Listen, students. Dash were established for providing education during the period of Shatavahanas. Listen, dash were established for providing education during the period of Shatavahana. ಶಾತವಾಹನರ ಕಾಲದಲ್ಲಿ ಶಿಕ್ಷಣಕ್ಕಾಗಿ ಡ್ಯಾಶನ್ನು ಸ್ಥಾಪಿಸಲಾಗಿತ್ತು. ಯಾವುದು? ಅಗ್ರ ಆರಸ್ ಅಂತ ಕೂಡ ಹೇಳ್ತಾರೆ. ಅಗ್ರ ಆರಸ್ ಶಿಕ್ಷಣಕ್ಕೋಸ್ಕರ ಅವ್ರು ಏನು ಮಾಡ್ತಿದ್ರು ಅಂದರೆ ಅಗ್ರ ಆರಗಳನ್ನು ಅವರು ಸ್ಥಾಪಿಸ್ತಾ ಇದ್ರು. ಓಕೆ, ಲಿಸನ್. ಸೆಕೆಂಡ್ ಒನ್, ದ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಆಫ್ ಶಾತವಾಹನಸ್. ದ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಅಂದರೆ ಆಡಳಿತ ಭಾಷೆ. ಲಿಸನ್, ದ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಆಫ್ ಶಾತವಾಹನಸ್ ವಾಸ್ ಡ್ಯಾಶ್. ಶಾತವಾಹನರ ಆಡಳಿತ ಭಾಷೆ ಯಾವುದಾಗಿತ್ತು? ಪ್ರಾಕೃತ್ ಲ್ಯಾಂಗ್ವೇಜ್. ಲಿಸನ್, ಥರ್ಡ್ ಒನ್ ಕ್ವಶನ್. ದ ಸೊಸೈಟೀಸ್ ಫಾರ್ಮ್ಡ್ ಬೈ ಟ್ರೇಡರ್ಸ್ ಆ್ಯಂಡ್ ಸ್ಕಿಲ್ಡ್ ಲೇಬರ್ಸ್ ವರ್ ಕಾಲ್ಡ್. ಶ್ರೇಣಿ ಅಂದರೆ ವ್ಯಾಪಾರಿಗಳು ಏನು ಮಾಡ್ತಿದ್ರು ಅಂದರೆ ತಮ್ಮ ಹಿತರಕ್ಷಣೆಗಾಗಿ ಕಟ್ಕೊಂಡಿರುವಂಥ ಒಂದು ಸಂಘಗಳನ್ನು ಇಲ್ಲಿ ಏನಂತ ಕರಿತಾ ಇದ್ರು ಅಂದರೆ ಶ್ರೇಣಿ ಅಂತಲೂ ಕೂಡ ಕರಿತಾ ಇದ್ರು. ಫೋರ್ತ್ ಒನ್, ಗೌತಮಿಪುತ್ರ ಶಾತಕರ್ಣಿ ಇನ್ಸ್ಕ್ರೈಬ್ ಇಸ್ ನೇಮ್ ಆನ್ ದಿ ಕಾಯಿನ್ಸ್ ಆನ್. ಅಂದರೆ ಗೌತಮಿಪುತ್ರ ಶಾತಕರ್ಣಿಯು ಡ್ಯಾಶ್ ನಾಣ್ಯಗಳ ಮೇಲೆ ತನ್ನ ಹೆಸರನ್ನು ಅವರು ಮತ್ತೊಂದು ಸಲ ಮರುಮುದ್ರಿಸ್ತಾ ಇದ್ರು, ರೀಪ್ರಿಂಟ್ ಮಾಡ್ತಾ ಇದ್ರು. ಲಿಸನ್, ಶಕಾಸ್ ನಹಪಾಣ ಅಂತ ಹೇಳ್ತಾರೆ. ಓಕೆ, ಆನ್ಸರ್ ದಿ ಫಾಲೋಯಿಂಗ್ ಇನ್ ಒನ್ ಸೆಂಟೆನ್ಸ್. ಲಿಸನ್, ಫಸ್ಟ್ ಕ್ವಶನ್. ವಾಸ್ ದ ಗ್ರೇಟೆಸ್ಟ್ ಕಿಂಗ್ ಆಫ್ ಶಾತವಾಹನಸ್? ವಾಸ್ ದ ಗ್ರೇಟೆಸ್ಟ್ ಕಿಂಗ್ ಅಂದರೆ ಶ್ರೇಷ್ಠ ರಾಜ ಯಾರು ಶಾತವಾಹನರಲ್ಲಿ? ಲಿಸನ್, ಗೌತಮಿಪುತ್ರ ಶಾತಕರ್ಣಿ. ಸೆಕೆಂಡ್ ಒನ್ ಕ್ವಶನ್. ವಾಟ್ ವಾಸ್ ದ ಗಿವನ್ ಟೈಟಲ್ ಗಿವನ್ ಟು ಗೌತಮಿಪುತ್ರ ಶಾತಕರ್ಣಿ? ವಾಟ್ ವಾಸ್ ದ ಟೈಟಲ್? ಅವರಿಗಿದ್ದಂಥ ಬಿರುದು, ಟೈಟ್ಲ್ ಕೊಡ್ತಾರಲ್ವ, ಸೊ ಅವರಿಗಿದ್ದಂತಹ ಟೈಟ್ಲ್ ಯಾವುದು ಅಂದರೆ ತ್ರೈಸಮುದ್ರತೋಯ ಪೀತವಾಹನ. ತ್ರೈಸಮುದ್ರತೋಯ ಪೀತವಾಹನ. ಲಿಸನ್, ನೆಕ್ಸ್ಟ್ ಥರ್ಡ್ ಒನ್ ಕ್ವಶನ್. ಚೈತ್ಯ. ವಾಟ್ ಈಸ್ ಎ ಚೈತ್ಯ ಅಂತ ಹೇಳ್ತಾರೆ. ಚೈತ್ಯ ಅಂದರೆ ಏನು? ಲಿಸನ್, ಚೈತ್ಯ ಈಸ್ ಎ ಪ್ರೇಯರ್ ಹಾಲ್ ಆಫ್ ಬುದ್ಧಿಸ್ಟ್. ಬೌದ್ಧರ ಪ್ರೇಯರ್ ಹಾಲ್ಗಳಿಗೆ ಇಲ್ಲಿ ಏನಂತ ಕರಿತಾ ಇದ್ರು ಅಂತಂದರೆ ಚೈತ್ಯ ಅಂತಲೂ ಕೂಡ ಕರಿತಾ ಇದ್ರು. ಲಿಸನ್, ನೇಮ್ ದ ಬುಕ್ ರಿಟನ್ ಬೈ ಆಲ ಬರೆದಿರುವಂಥ ಒಂದು ಕೃತಿ ಯಾವುದು? ಗತ ಸಪ್ತಸತಿ. ನೆಕ್ಸ್ಟ್ ಒನ್, ನೇಮ್ ದ ಇಂಪಾರ್ಟೆಂಟ್ ನಿಗಮಸ್ ಆರ್ ಟೌನ್ಸ್ ಆಫ್ ಶಾತವಾಹನಸ್. ಇಂಪಾರ್ಟೆಂಟ್ ಟೌನ್ಸ್ ಯಾವ್ಯಾವುದು? ಲಿಸನ್, ಪೈಥಾನ್, ಕಾರ್ಲೆ, ಕನ್ನೇರಿ, ಜುನಾರ್ ಆ್ಯಂಡ್ ನಾಸಿಕ್. ಫಸ್ಟ್ ಒನ್, ಪೈಥಾನ್, ಕಾರ್ಲೆ, ಕನ್ನೇರಿ, ಜುನಾರ್ ಆ್ಯಂಡ್ ನಾಸಿಕ್. ಲಿಸನ್, ನೆಕ್ಸ್ಟ್ ಒನ್, ವಾಟ್ ಈಸ್ ಎ ಶ್ರೇಣಿ ಅಂತ ಕೇಳಿದ್ದಾರೆ. ವಾಟ್ ಈಸ್ ಎ ಶ್ರೇಣಿ? ಶ್ರೇಣಿ ಅಂದರೆ ಏನು? ಲಿಸನ್, ದ ಪ್ರೊಫೆಷನಲ್ಸ್ ಆ್ಯಂಡ್ ಟ್ರೇಡರ್ಸ್ ಇನ್ ದಿ ಟೌನ್ಸ್ ಹ್ಯಾಡ್ ಸೊಸೈಟೀಸ್ ನೇಮ್ಡ್ ಶ್ರೇಣಿ ಟು ಪ್ರೊಟೆಕ್ಟ್ ದೇರ್ ಇಂಟ್ರೆಸ್ಟ್. ಲಿಸನ್, ದ ಪ್ರೊಫೆಷನಲ್ಸ್ ಆ್ಯಂಡ್ ಟ್ರೇಡರ್ಸ್ ಇನ್ ದಿ ಟೌನ್ಸ್ ಅಂದರೆ ಈ ಒಂದು ವ್ಯಾಪಾರಿಗಳು ಮತ್ತು ವಿವಿಧ ಕಸುಬುದಾರರು ಇದ್ರಲ್ವ, ಅವರು ತಮ್ಮ ಒಂದು ಹಿತರಕ್ಷಣೆಗಾಗಿ ಕಟ್ಕೊಂಡಿರುವಂತಹ ಸಂಘಗಳನ್ನು ಇಲ್ಲಿ ಏನಂತ ಕರಿತಾ ಇದ್ರು ಅಂದರೆ ಶ್ರೇಣಿ ಅಂತಲೂ ಕೂಡ ಇಲ್ಲಿ ಕರಿತಾ ಇದ್ರು. ಲಿಸನ್, ನೆಕ್ಸ್ಟ್ ಒನ್ ಡೈನಸ್ಟಿ, ಕದಂಬ ಡೈನಸ್ಟಿ. ನೆಕ್ಸ್ಟ್ ಒನ್ ಡೈನಸ್ಟಿ ಯಾವುದು? ಕದಂಬ ಡೈನಸ್ಟಿ. ಲಿಸನ್, ದ ಫಸ್ಟ್ ಡೈನಸ್ಟಿ ಆಫ್ ಕನ್ನಡ ಈಸ್.
The first dynasty of Kannada is Kadamba dynasty. Listen. Second one question. Kakusthavarma had real relationship with the dash dynasty of North India. ಅಂದರೆ ಕಾಕುಸ್ಥವರ್ಮನು ಏನು ಉತ್ತರ ಭಾರತದ ಡ್ಯಾಶ್ ಮನೆತನದ ಜೊತೆ ವಿವಾಹ ಸಂಬಂಧವನ್ನು ಅವರು ಇಟ್ಕೊಂಡಿದ್ರು? ಗುಪ್ತಾಸ್. ಓಕೆ, ನೆಕ್ಸ್ಟ್ ಒನ್ ಕ್ವಶನ್. ವಾಸ್ ದ ಫೌಂಡರ್ ಆಫ್ ಕದಂಬ ಡೈನಸ್ಟಿ? ವಾಸ್ ದ ಫೌಂಡರ್ ಆಫ್ ಕದಂಬ ಡೈನಸ್ಟಿ? ಕದಂಬ ಡೈನಸ್ಟಿ ಏನಿದೆಯಲ್ಲ, ಕದಂಬ ಮನೆತನದ ಸ್ಥಾಪಕ ಯಾರಾಗಿದ್ದರು ಅಂತಂದರೆ ಮಯೂರ ವರ್ಮ. ಓಕೆ, ಸೆಕೆಂಡ್ ಒನ್ ಕ್ವಶನ್. ವಿಚ್ ವಾಸ್ ದ ಕ್ಯಾಪಿಟಲ್ ಆಫ್ ಕದಂಬಸ್? ವಿಚ್ ವಾಸ್ ದ ಕ್ಯಾಪಿಟಲ್ ಆಫ್ ಕದಂಬಸ್? ಕದಂಬರ ರಾಜಧಾನಿ ಯಾವುದಾಗಿತ್ತು? ಬನವಾಸಿ. ಯಾವುದು? ಬನವಾಸಿ. ಓಕೆ, ಥರ್ಡ್ ಒನ್ ಕ್ವಶನ್. ವಿಚ್ ಈಸ್ ದ ಫಸ್ಟ್ ಕನ್ನಡ ಇನ್ಸ್ಕ್ರಿಪ್ಷನ್? ವಿಚ್ ಈಸ್ ದ ಫಸ್ಟ್ ಕನ್ನಡ ಇನ್ಸ್ಕ್ರಿಪ್ಷನ್ ಅಂದರೆ ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದಾಗಿತ್ತು? ಇನ್ಸ್ಕ್ರಿಪ್ಷನ್ ಅಂದರೆ ಶಾಸನ, ಹಲ್ಮಿಡಿ ಇನ್ಸ್ಕ್ರಿಪ್ಷನ್. ಓಕೆ, ನೆಕ್ಸ್ಟ್ ಒನ್ ಕ್ವಶನ್. ನೇಮ್ ದ ಎಜುಕೇಷನಲ್ ಸೆಂಟರ್ಸ್ ಆಫ್ ಕದಂಬಸ್. ನೇಮ್ ದ ಎಜುಕೇಷನಲ್ ಸೆಂಟರ್ಸ್ ಆಫ್ ಕದಂಬಸ್ ಅಂತ ಹೇಳ್ತಾರೆ. ಅಂದರೆ ಕದಂಬರ ಶಿಕ್ಷಣ ಕೇಂದ್ರಗಳು ಯಾವ್ಯಾವುದಾಗಿತ್ತು? ಕದಂಬರ ಶಿಕ್ಷಣ ಕೇಂದ್ರಗಳು ತಾಳಗುಂದ ಆ್ಯಂಡ್ ಕಂಚಿ ಅಂತ ಹೇಳ್ತಾರೆ. ತಾಳಗುಂದ ಆ್ಯಂಡ್ ಕಂಚಿ. ಲಿಸನ್. ನೆಕ್ಸ್ಟ್ ಒನ್ ಡೈನಸ್ಟಿ. ಥರ್ಡ್ ಒನ್ ಡೈನಸ್ಟಿ ಈಸ್ ಗಂಗಾ ಡೈನಸ್ಟಿ. ಲಿಸನ್. Fill in the blanks with suitable words. Okay, first one. Durvinita's mother, Jeshta Devi, belonged to dash dynasty. Listen. Durvinita's mother, Jeshta Devi, belonged to dash dynasty. ಅಂದರೆ ದುರ್ವಿನೀತನ ತಾಯಿ ಜ್ಯೇಷ್ಠ ದೇವಿ ಇದ್ರಲ್ವಾ, ಅವರು ಯಾವ ಮನೆತನಕ್ಕೆ ಸೇರಿದಂಥವರು, ಯಾವ ಡೈನಸ್ಟಿಗೆ ಸೇರಿದಂಥವರು? ಪುನ್ನಾಟ ಡೈನಸ್ಟಿ. ವಿಚ್ ಡೈನಸ್ಟಿ? ಪುನ್ನಾಟ ಡೈನಸ್ಟಿ. ಓಕೆ, ಸೆಕೆಂಡ್ ಒನ್. ಶ್ರೀ ಪುರುಷ ರೋಟ್. ಶ್ರೀ ಪುರುಷ ರೋಟ್ ಅಂದರೆ ಶ್ರೀ ಪುರುಷ ಬರೆದಿರೋಂಥ ಒಂದು ಕೃತಿ ಯಾವುದು? ಗಜಶಾಸ್ತ್ರ. ಲಿಸನ್, ವೆರಿ ಇಂಪಾರ್ಟೆಂಟ್ 1 marks ಕ್ವಶನ್. ಶ್ರೀ ಪುರುಷ ರೋಟ್ ಡ್ಯಾಶ್ ಗಜಶಾಸ್ತ್ರ. ಲಿಸನ್. ಆ್ಯಂಡ್ ನೆಕ್ಸ್ಟ್ ಒನ್ ಕ್ವಶನ್. ನೇಮ್ ದ ಕ್ಯಾಪಿಟಲ್ ಆಫ್ ಗಂಗಾಸ್. ನೇಮ್ ದ ಕ್ಯಾಪಿಟಲ್ ಆಫ್ ಗಂಗಸ್. ಗಂಗರ ಕ್ಯಾಪಿಟಲ್ ಸಿಟಿ ಯಾವುದಾಗಿತ್ತು? ಕೋಲಾರ ಆ್ಯಂಡ್ ತಲಕಾಡು. ಲಿಸನ್, ಹಾಗಾದರೆ ಕ್ಯಾಪಿಟಲ್ ಆಫ್ ಗಂಗಸ್ ಕೋಲಾರ ಆ್ಯಂಡ್ ತಲಕಾಡು. ಲಿಸನ್. ಸೆಕೆಂಡ್ ಒನ್. ಇನ್ ವಿಚ್ ಲ್ಯಾಂಗ್ವೇಜಸ್ was Durvinita considered a scholar? In which language was Durvinita considered a scholar? ಅಂದರೆ ದುರ್ವಿನೀತನು ಯಾವ ಭಾಷೆಗಳಲ್ಲಿ ವಿದ್ವಾಂಸರಾಗಿದ್ದರು? ಸ್ಕಾಲರ್ ಅಂದರೆ ವಿದ್ವಾಂಸ ಅಲ್ವಾ. ಸೊ ಯಾವ್ಯಾವ ಭಾಷೆಯಲ್ಲಿ ಅಂದರೆ ಸ್ಯಾನ್ಸ್ಕ್ರಿಟ್ ಆ್ಯಂಡ್ ಕನ್ನಡ ಲ್ಯಾಂಗ್ವೇಜ್. ಸ್ಯಾನ್ಸ್ಕ್ರಿಟ್ ಆ್ಯಂಡ್ ಕನ್ನಡ ಲ್ಯಾಂಗ್ವೇಜ್. ಓಕೆ, ಥರ್ಡ್ ಒನ್ ಕ್ವಶನ್. ಹೂ ಬಿಲ್ಟ್ ದ ಲೇಕ್ ಅಟ್ ಕುಣಿಗಲ್? ಹೂ ಬಿಲ್ಟ್ ದ ಲೇಕ್ ಅಟ್ ಕುಣಿಗಲ್ ಅಂದರೆ ಕುಣಿಗಲ್ ಅನ್ನುವಂಥ ಒಂದು ಕೆರೆಯನ್ನು ನಿರ್ಮಿಸಿದಂತಹ ಗಂಗರ ಅರಸ ಯಾರು? ದುರ್ವಿನೀತ. ಶ್ರೀ ಪುರುಷ. ನೆಕ್ಸ್ಟ್, ಫೋರ್ತ್ ಒನ್ ಕ್ವಶನ್. ವೇರ್ ಈಸ್ ದ ಸ್ಟ್ಯಾಚ್ಯೂ ಆಫ್ ಗೊಮಟೇಶ್ವರ? ವೇರ್ ಈಸ್ ದ ಸ್ಟ್ಯಾಚ್ಯೂ ಆಫ್ ಗೊಮಟೇಶ್ವರ? ಹೂ ಬಿಲ್ಟ್ ಇಟ್? ಲಿಸನ್. ಅಂದರೆ ಗೊಮಟೇಶ್ವರ ಮೂರ್ತಿ ಎಲ್ಲಿದೆ ಅದನ್ನು ಮಾಡಿಸಿದವ್ರು ಯಾರು? ವೇರ್ ಈಸ್ ದ ಸ್ಟ್ಯಾಚ್ಯೂ ಆಫ್ ಗೊಮಟೇಶ್ವರ? ಹೂ ಬಿಲ್ಟ್ ಇಟ್? ಲಿಸನ್. ಚಾಲುಕ್ಯಸ್ ಆಫ್ ಬಾದಾಮಿ. ದ ಸ್ಟ್ಯಾಚ್ಯೂ ಆಫ್ ಗೊಮಟೇಶ್ವರ ಈಸ್ ಇನ್ ಶ್ರವಣಬೆಳಗೊಳ ಇನ್ ಹಾಸನ ಡಿಸ್ಟಿಕ್. ದ ಸ್ಟ್ಯಾಚ್ಯೂ ಆಫ್ ಗೊಮಟೇಶ್ವರ ಈಸ್ ಇನ್ ಶ್ರವಣಬೆಳಗೊಳ ಇನ್ ಹಾಸನ ಡಿಸ್ಟಿಕ್. ಹಾಸನ ಡಿಸ್ಟಿಕ್ಕಲ್ಲಿ ಬರುವಂತಹ ಶ್ರವಣಬೆಳಗೊಳದಲ್ಲಿ ಇದರ ಒಂದು ಸ್ಟ್ಯಾಚ್ಯೂ ಇದೆ. ಇಟ್ ವಾಸ್ ಬಿಲ್ಟ್ ಬೈ ಚಾವುಂಡರಾಯ, ಎ ಮಿನಿಸ್ಟರ್ ಇನ್ ರಾಚಮಲ್ಲಾಸ್ ಕೋರ್ಟ್. ಇಟ್ ವಾಸ್ ಬಿಲ್ಟ್ ಬೈ ಚಾವುಂಡರಾಯಸ್ ಮಿನಿಸ್ಟರ್ ಇನ್ ರಾಚಮಲ್ಲ
ಕೋರ್ಟ್, ರಾಚಮಲ್ಲನ ಒಂದು ಆಸ್ಥಾನದಲ್ಲಿ ಚಾವುಂಡರಾಯ ಮಿನಿಸ್ಟರ್ ಆಗಿದ್ದರು, ಹೌದಲ್ವಾ? ಸೊ ನೆಕ್ಸ್ಟ್ ಒನ್ ಡೈನಸ್ಟಿ ಚಾಲುಕ್ಯಸ್ ಆಫ್ ಬಾದಾಮಿ. ನೆಕ್ಸ್ಟ್ ಒನ್ ಯಾವುದು? ಚಾಲುಕ್ಯಸ್ ಆಫ್ ಬಾದಾಮಿ. ಲಿಸನ್, ಬಾದಾಮಿ ಚಾಲುಕ್ಯಸ್. ಓಕೆ, ಫಸ್ಟ್ ಒನ್ ಕ್ವಶನ್. ವಿಚ್ ವಾಸ್ ದ ಕ್ಯಾಪಿಟಲ್ ಆಫ್ ಚಾಲುಕ್ಯಸ್? ವಿಚ್ ವಾಸ್ ದ ಕ್ಯಾಪಿಟಲ್ ಆಫ್ ಚಾಲುಕ್ಯಸ್? ಇನ್ ವಿಚ್ ಡಿಸ್ಟ್ರಿಕ್ಟ್ ಈಸ್ ಇಟ್ ನೌ? ಅಂದರೆ ಚಾಲುಕ್ಯರ ರಾಜಧಾನಿ ಯಾವುದು? ಅದು ಯಾವ ಜಿಲ್ಲೆಯಲ್ಲಿದೆ? ವಿಚ್ ವಾಸ್ ದ ಕ್ಯಾಪಿಟಲ್ ಆಫ್ ಚಾಲುಕ್ಯಸ್ ಅಂದರೆ ಬಾದಾಮಿ ಆರ್ ವಾತಾಪಿ ಅಂತ ಹೇಳ್ತಾರೆ. ಬಾದಾಮಿ ಆರ್ ವಾತಾಪಿ ಆಫ್ ವಿಚ್ ಡಿಸ್ಟ್ರಿಕ್ಟ್? ಬಾಗಲ್ಕೋಟ್ ಡಿಸ್ಟ್ರಿಕ್ಟ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಕ್ವಶನ್. ನೇಮ್ ದ ಕಿಂಗ್ ಫ್ರಮ್ ನಾರ್ತ್ ಇಂಡಿಯಾ ಹೂ ವಾಸ್ ಡಿಫೀಟೆಡ್ ಬೈ ಪುಲಿಕೇಶಿ. ನೇಮ್ ದ ಕಿಂಗ್ ಫ್ರಮ್ ನಾರ್ತ್ ಇಂಡಿಯಾ ಹೂ ವಾಸ್ ಡಿಫೀಟೆಡ್ ಬೈ ಪುಲಿಕೇಶಿ. ಅಂದರೆ ಈ ಒಂದು ಪುಲಿಕೇಶಿಯು ಸೋಲಿಸಿದ ಉತ್ತರ ಭಾರತದ ಸಾಮ್ರಾಟನು ಯಾರಾಗಿದ್ದರು? ನೇಮ್ ದ ಕಿಂಗ್ ಫ್ರಮ್ ನಾರ್ತ್ ಇಂಡಿಯಾ ಹೂ ವಾಸ್ ಡಿಫೀಟೆಡ್ ಬೈ ಪುಲಿಕೇಶಿ ಅಂದರೆ ಹರ್ಷವರ್ಧನ. ಅಂದರೆ ಪುಲಿಕೇಶಿಯು ಸೋಲಿಸಿದಂತಹ ಉತ್ತರ ಭಾರತದ ಸಾಮ್ರಾಟ ಯಾರಾಗಿದ್ದರು ಅಂದರೆ ಹರ್ಷವರ್ಧನ. ಓಕೆ, ಥರ್ಡ್ ಒನ್ ಕ್ವಶನ್. ವಿಚ್ ಆರ್ ದ ಫೇಮಸ್ ಸೆಂಟರ್ಸ್ ಆಫ್ ಚಾಲುಕ್ಯಸ್ ಆರ್ಕಿಟೆಕ್ಚರ್? ಚಾಲುಕ್ಯರ ಮುಖ್ಯ ವಾಸ್ತುಶಿಲ್ಪ ಕೇಂದ್ರಗಳು ಯಾವುದಾಗಿದ್ವು? ಲಿಸನ್, ವಿಚ್ ಆರ್ ದ ಫೇಮಸ್ ಸೆಂಟರ್ಸ್ ಅಂತ ಹೇಳ್ತಿದ್ದಾರೆ. ಫಸ್ಟ್ ಒನ್ ಬಾದಾಮಿ, ಸೆಕೆಂಡ್ ಒನ್ ಈಸ್ ಪಟ್ಟದಕಲ್ ಆ್ಯಂಡ್ ಥರ್ಡ್ ಒನ್ ಈಸ್ ಐಹೊಳೆ. ಬಾದಾಮಿ, ಪಟ್ಟದಕಲ್ಲು, ನೆಕ್ಸ್ಟ್ ಒನ್ ಐಹೊಳೆ. ಓಕೆ, ನೆಕ್ಸ್ಟ್ ಫೋರ್ತ್ ಒನ್ ಕ್ವಶನ್. ವಿಚ್ ಪ್ಲೇಸ್ ಈಸ್ ಕಾಲ್ಡ್ ಹ್ಯಾಸ್ ದ ಕ್ರ್ಯಾಡಲ್ ಆಫ್ ಟೆಂಪಲ್ ಆರ್ಕಿಟೆಕ್ಚರ್? ಕ್ರ್ಯಾಡಲ್ ಅಂದರೆ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಯಾವುದನ್ನು ಕರಿತಾ ಇದ್ರು? ಐಹೊಳೆ ಅಂತ ಹೇಳ್ತಾರೆ. ಲಿಸನ್, ನೆಕ್ಸ್ಟ್ ಒನ್ ಕ್ವಶನ್. ಇದರಲ್ಲೂ ಕೂಡ ನೆಕ್ಸ್ಟ್ ಒನ್ ಡೈನಸ್ಟಿ ಯಾವುದು? ಪಲ್ಲವ ಡೈನಸ್ಟಿ. ನೆಕ್ಸ್ಟ್ ಒನ್ ಯಾವುದು? ಪಲ್ಲವ ಡೈನಸ್ಟಿ. ಲಿಸನ್, ಫಸ್ಟ್ ಒನ್ ಕ್ವಶನ್. ವಿಚ್ ವಾಸ್ ದ ಕ್ಯಾಪಿಟಲ್ ಆಫ್ ಪಲ್ಲವಸ್? ವಿಚ್ ವಾಸ್ ದ ಕ್ಯಾಪಿಟಲ್ ಆಫ್ ಪಲ್ಲವಸ್? ಕಂಚಿ ಇನ್ ತಮಿಳ್ನಾಡು. ಕಂಚಿ ಇನ್ ತಮಿಳ್ನಾಡು. Listen, and second one question. Who was the famous king of Pallavas of Kanchi? Who was the famous king of Pallavas of Kanchi? ಅಂದರೆ ಕಂಚಿಯ ಪಲ್ಲವರ ಪ್ರಸಿದ್ಧ ದೊರೆ ಯಾರಾಗಿದ್ದರು? ದ ಫೇಮಸ್ ಕಿಂಗ್ ಆಫ್ ಪಲ್ಲವಾಸ್ ವಾಸ್ ನರಸಿಂಹ ವರ್ಮ. ನೆಕ್ಸ್ಟ್ ಕ್ವಶನ್ ನೋಡಿ. ವಾಟ್ ವಾಸ್ ದ ಟೈಟಲ್ ದಟ್ ಈ ಗೈನ್ಡ್? ವಾಟ್ ವಾಸ್ ದ ಟೈಟಲ್? ಯಾವ ಟೈಟಲ್ನಿಂದ ಕರಿತಾ ಇದ್ರು ಅವ್ರನ್ನ? ಮಹಾಮಲ್ಲ ಆ್ಯಂಡ್ ವಾತಾಪಿ ಕೊಂಡ. ಮಹಾಬಲ್ಲ ಮತ್ತು ವಾತಾಪಿ ಕೊಂಡ ಅಂತ ಹೇಳ್ತಾರೆ. ಹಾಗೆಯೇ ನಿಮಗೆ ಇನ್ನೊಂದು ಗೊತ್ತಿರಬೇಕು, ಯಾಕೆ ಅವರಿಗೆ ವಾತಾಪಿ ಕೊಂಡ ಅನ್ನುವಂಥ ಬಿರುದನ್ನು ಕರೀತಾ ಇದ್ರು ಅಂದರೆ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿಬಿಟ್ಟು ಬಾದಾಮಿಯನ್ನು ಗೆದ್ಕೊಂಡಿರ್ತಾರಲ್ವ. ಸೊ ಈ ಒಂದು ವಿಜಯದ ಒಂದು ಸಂಕೇತವಾಗಿ ಇಲ್ಲಿ ಏನು ಮಾಡಿದ್ರು ಅಂದರೆ ವಾತಾಪಿ ಕೊಂಡ ಅನ್ನುವಂಥ ಒಂದು ಟೈಟಲ್ ಕೂಡ ಈ ಒಂದು ನರಸಿಂಹವರ್ಮನಿಗೆ ಕೊಟ್ಟರು ಅಂತ ಕೂಡ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಕ್ವಶನ್. ವೇರ್ ಆರ್ ದ ಸ್ಟೋನ್ ಚಾರುಟ್ಸ್ ಆಫ್ ಪಲ್ಲವ ಪೀರಿಯಡ್? ಅಂದರೆ ಪಲ್ಲವರ ಒಂದು ಪೀರಿಯಡಲ್ಲಿ ಬರುವಂತಹ ಕಲ್ಲಿನ ರಥಗಳು ಎಲ್ಲಿದ್ದಾವೆ? ಮಹಾಬಲಿಪುರಂ. ಓಕೆ, ಫೋರ್ತ್ ಒನ್ ಕ್ವಶನ್. ವಿಚ್ ಆರ್ ದ ಫೇಮಸ್ ಟೆಂಪಲ್ಸ್ ಆಫ್ ಪಲ್ಲವ ಪೀರಿಯಡ್? ವಿಚ್ ಆರ್ ದ ಫೇಮಸ್ ಟೆಂಪಲ್ಸ್ ಆಫ್ ಪಲ್ಲವ ಪೀರಿಯಡ್? ಪಲ್ಲವ ಪೀರಿಯಡ್ಸಲ್ಲಿ, ಪಲ್ಲವರ ಒಂದು ಪೀರಿಯಡ್ಸಲ್ಲಿ ಬರುವಂತಹ ಪ್ರಸಿದ್ಧವಾದಂತಹ ಟೆಂಪಲ್ಸ್ ಯಾವ್ಯಾವುದು? ಲಿಸನ್, ಫಸ್ಟ್ ಒನ್ ಮಹಾಬಲಿಪುರ ಶಿವ ಟೆಂಪಲ್, ಸೆಕೆಂಡ್ ಒನ್ ಈಸ್ ಕೈಲಾಸನಾಥ ಟೆಂಪಲ್ ಆ್ಯಂಡ್ ನೆಕ್ಸ್ಟ್ ಒನ್ ವೈಕುಂಠ ಪೆರುಮಲ್ ಟೆಂಪಲ್ ಅಟ್ ಕಂಚಿ. ಫಸ್ಟ್ ಒನ್ ಮಹಾಬಲಿಪುರ ಶಿವ ಟೆಂಪಲ್, ಸೆಕೆಂಡ್ ಒನ್ ಈಸ್ ಕೈಲಾಸನಾಥ ಟೆಂಪಲ್ ಆ್ಯಂಡ್ ಥರ್ಡ್ ಒನ್ ಈಸ್ ವೈಕುಂಠ ಪೆರುಮಲ್ ಟೆಂಪಲ್. ಲಿಸನ್, ನೆಕ್ಸ್ಟ್ ಒನ್ ಡೈನಸ್ಟಿ ಚೋಳ ಡೈನಸ್ಟಿ. ವಿಚ್ ಡೈನಸ್ಟಿ? ಚೋಳ ಡೈನಸ್ಟಿ.
Listen. First one question. The capital of Cholas was. The capital of Cholas was. ಚೋಳರ ರಾಜಧಾನಿ ಯಾವುದಾಗಿತ್ತು? ಕ್ಯಾಪಿಟಲ್ ಯಾವುದಾಗಿತ್ತು? ತಾಂಜಾವೂರ್. ಯಾವುದು? ತಾಂಜಾವೂರ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಕ್ವಶನ್. ಡ್ಯಾಶ್ ಬಿಲ್ಟ್ ಬೃಹದೀಶ್ವರ ಟೆಂಪಲ್. ಡ್ಯಾಶ್ ಬಿಲ್ಟ್ ಬೃಹದೀಶ್ವರ ಟೆಂಪಲ್. ಅಂದರೆ ಬೃಹದೀಶ್ವರ ಟೆಂಪಲ್ನ ಯಾರು ನಿರ್ಮಾಣ ಮಾಡಿದರು? ರಾಜರಾಜ ಚೋಳ. ಲಿಸನ್. ಡ್ಯಾಶ್ ಬಿಲ್ಟ್ ಬೃಹದೀಶ್ವರ ಟೆಂಪಲ್. ರಾಜರಾಜ ಚೋಳ. ಓಕೆ, ನೆಕ್ಸ್ಟ್ ಒನ್ ಕ್ವಶನ್. ವಿಚ್ ಆರ್ ದ ಫೇಮಸ್ ಲಿಟ್ರರಿ ವರ್ಕ್ಸ್ ಆಫ್ ಚೋಳಸ್? ವಿಚ್ ಆರ್ ದ ಫೇಮಸ್ ಲಿಟ್ರರಿ ವರ್ಕ್ಸ್ ಆಫ್ ಚೋಳಸ್. ಅಂದರೆ ಚೋಳರ ಕಾಲದ ಪ್ರಮುಖ ಸಾಹಿತ್ಯ ಕೃತಿಗಳು ಯಾವ್ಯಾವುದು? ಲಿಸನ್. ವಿಚ್ ಆರ್ ದ ಫೇಮಸ್ ಲಿಟ್ರರಿ ವರ್ಕ್ಸ್ ಆಫ್ ಚೋಳಸ್? ಫಸ್ಟ್ ಒನ್ ಈಸ್ ಪೆರಿಯ ಪುರಾಣಂ. ನೆಕ್ಸ್ಟ್ ಒನ್ ಕಂಬನ್ ರಾಮಾಯಣ. ಲಿಸನ್. ಲಿಟ್ರರಿ ವರ್ಕ್ಸ್ ಕೇಳ್ತಿದ್ದಾರೆ, ಸಾಹಿತ್ಯ ಕೃತಿಗಳು. ಫಸ್ಟ್ ಒನ್ ಪೆರಿಯ ಪುರಾಣಂ, ಸೆಕೆಂಡ್ ಒನ್ ಈಸ್ ಕಂಬನ್ ರಾಮಾಯಣ. ಓಕೆ, ನೆಕ್ಸ್ಟ್ ಒನ್. Next, Rashtrakutas. Next one, Rashtrakutas. Fill in the blanks with suitable words. Okay, first one. First available book in Kannada is dash. ಫಸ್ಟ್ ಅವೈಲಬಲ್ ಬುಕ್ ಇನ್ ಕನ್ನಡ ಈಸ್ ಡ್ಯಾಶ್. ಅಂದರೆ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಯಾವುದು? ಕವಿರಾಜ ಮಾರ್ಗ. ಲಿಸನ್. ಸೆಕೆಂಡ್ ಒನ್. ಆದಿಕವಿ ಆಫ್ ಕನ್ನಡ ಈಸ್. ಕನ್ನಡದ ಆದಿಕವಿ ಯಾರು? ಪಂಪ. ಥರ್ಡ್ ಒನ್. ಡ್ಯಾಶ್ ಟೆಂಪಲ್ ಆಫ್ ಎಲ್ಲೋರ ಈಸ್ ಬಿಲ್ಟ್ ಇನ್ ಸಿಂಗಲ್ ಸ್ಟೋನ್. ಲಿಸನ್, ವೆರಿ ಇಂಪಾರ್ಟೆಂಟ್, ಇದು 1 ಮಾರ್ಕ್ಸ್ ಕ್ವಶನ್. ಡ್ಯಾಶ್ ಟೆಂಪಲ್ ಆಫ್ ಎಲ್ಲೋರ ಈಸ್ ಬಿಲ್ಟ್ ಇನ್ ಸಿಂಗಲ್ ಸ್ಟೋನ್. ಅಂದರೆ ಕೈಲಾಸನಾಥ ಟೆಂಪಲ್. ಅಂದರೆ ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು ಏಕಶಿಲೆಯಲ್ಲಿ ನಿರ್ಮಾಣಗೊಂಡಿದೆ. ಸಿಂಗಲ್ ಸ್ಟೋನ್, ಬಿಲ್ಟ್ ಇನ್ ಸಿಂಗಲ್ ಸ್ಟೋನ್. ಓಕೆ, ನೆಕ್ಸ್ಟ್ ಒನ್ ಕ್ವಶನ್. ನೇಮ್ ದ ಫೇಮಸ್ ಪೊಯೆಟ್ಸ್ ಆಫ್ ರಾಷ್ಟ್ರಕೂಟ ಪೀರಿಯಡ್ಸ್. ನೇಮ್ ದ ಫೇಮಸ್ ಪೊಯೆಟ್ಸ್ ಆಫ್ ರಾಷ್ಟ್ರಕೂಟ ಪೀರಿಯಡ್ಸ್. ರಾಷ್ಟ್ರಕೂಟರ ಕಾಲದಲ್ಲಿ ಪ್ರಮುಖವಾದಂತಹ ಕವಿಗಳನ್ನು ನಾವು ನೋಡೋದಾದರೆ ಫಸ್ಟ್ ಒನ್ ಶ್ರೀ ವಿಜಯ ಪಂಪ ಪೊನ್ನ. ಯಾರು? ಶ್ರೀ ವಿಜಯ ಪಂಪ ಪೊನ್ನ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಕ್ವಶನ್. ವಿಚ್ ವರ್ ದ ಇಂಪಾರ್ಟೆಂಟ್ ಸೆಂಟರ್ಸ್ ಆಫ್ ರಾಷ್ಟ್ರಕೂಟ ಆರ್ಕಿಟೆಕ್ಚರ್? ವಿಚ್ ವರ್ ದ ಇಂಪಾರ್ಟೆಂಟ್ ಸೆಂಟರ್ಸ್ ಆಫ್ ರಾಷ್ಟ್ರಕೂಟ ಆರ್ಕಿಟೆಕ್ಚರ್. ಅಂದರೆ ರಾಷ್ಟ್ರಕೂಟರ ಪ್ರಮುಖ ವಾಸ್ತುಶಿಲ್ಪ ಕೇಂದ್ರಗಳು ಅಂತ ಹೇಳ್ತಾರೆ. ಯಾವುದು? ಎಲ್ಲೋರ ಆ್ಯಂಡ್ ಎಲಿಫೆಂಟ್. ನೆಕ್ಸ್ಟ್ ಥರ್ಡ್ ಒನ್. ನೇಮ್ ದ ವರ್ಕ್ಸ್ ಆಫ್ ಪಂಪ. ನೇಮ್ ದ ವರ್ಕ್ಸ್ ಆಫ್ ಪಂಪ. ಅಂದರೆ ಪಂಪನ ಕೃತಿಗಳನ್ನು ಇಲ್ಲಿ ತಿಳಿಸಿ ಅಂತ ಹೇಳಿದ್ದಾರೆ. ನೇಮ್ ದ ವರ್ಕ್ಸ್ ಆಫ್ ಪಂಪ. ಫಸ್ಟ್ ಒನ್ ಈಸ್ ಆದಿಪುರಾಣ, ಸೆಕೆಂಡ್ ಒನ್ ಈಸ್ ವಿಕ್ರಮಾರ್ಜುನ ವಿಜಯ. ಫಸ್ಟ್ ಒನ್ ವೆರಿ ಇಂಪಾರ್ಟೆಂಟ್, 1 ಮಾರ್ಕ್ಸ್ ಕ್ವಶನ್. ನೇಮ್ ದ ವರ್ಕ್ಸ್ ಆಫ್ ಪಂಪ, ಆದಿಪುರಾಣ ಆ್ಯಂಡ್ ವಿಕ್ರಮಾರ್ಜುನ ವಿಜಯ. ಓಕೆ, ನೆಕ್ಸ್ಟ್ ಫೋರ್ತ್ ಒನ್ ಕ್ವಶನ್. ಮೇಕ್ ಎ ಲೀಸ್ಟ್ ಆಫ್ ದಿ ಫೇಮಸ್ ಕಿಂಗ್ಸ್ ಆಫ್ ರಾಷ್ಟ್ರಕೂಟ ಡೈನಸ್ಟಿ. ಮೇಕ್ ಎ ಲೀಸ್ಟ್ ಆಫ್ ದಿ ಫೇಮಸ್ ಕಿಂಗ್ಸ್ ಆಫ್ ರಾಷ್ಟ್ರಕೂಟ ಡೈನಸ್ಟಿ. ಅಂದರೆ ರಾಷ್ಟ್ರಕೂಟರ ಮನೆತನದ ಪ್ರಸಿದ್ಧ ದೊರೆಗಳು ಯಾರ್ಯಾರು? ಲಿಸನ್. ಫಸ್ಟ್ ಒನ್ ಧ್ರುವ, ಸೆಕೆಂಡ್ ಒನ್ ಗೋವಿಂದ ಥರ್ಡ್, ನೆಕ್ಸ್ಟ್ ಒನ್ ಅಮೋಘ ವರ್ಷ ನೃಪತುಂಗ, ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಕೃಷ್ಣ ಥರ್ಡ್. ಓಕೆ, ನೆಕ್ಸ್ಟ್. ವಾಟ್ ಹ್ಯಾಸ್ ಸುಲೈಮಾನ್ ರಿಟನ್ ಅಬೌಟ್ ರಾಷ್ಟ್ರಕೂಟಸ್? ವಾಟ್ ಹ್ಯಾಸ್ ಸುಲೈಮಾನ್ ರಿಟನ್ ಅಬೌಟ್ ರಾಷ್ಟ್ರಕೂಟಸ್. ಅಂದರೆ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಕುರಿತುಬಿಟ್ಟು ಸುಲೈಮಾನ್ ಅನ್ನುವಂಥ ಒಬ್ಬ ಟ್ರಾವೆಲರು ಏನಂತ ಹೇಳ್ತಾರೆ? ಲಿಸನ್. ಅರೇಬಿಯಾ ಆ್ಯಸ್ ಡಿಸ್ಕ್ರೈಬೆಡ್ ದಟ್ ರಾಷ್ಟ್ರಕೂಟ ಎಂಪೈರ್ಸ್ ವಾಸ್ ಒನ್ ಆಫ್ ದಿ 4 ಲಾರ್ಜ್ ಎಂಪೈರ್ಸ್ ಆಫ್ ದಿ ವರ್ಲ್ಡ್. ಅಂದರೆ ಅವ್ರು ಏನಂತ ಹೇಳಿದ್ದಾರೆ ಇಲ್ಲಿ ಸುಲೈಮಾನ್ ಅವರು ಈ ಒಂದು ಬಣ್ಣಿಸ್ತಾ ಹೋಗ್ತಿದ್ದಾರೆ. ಯಾವ ಥರ ಹೇಳ್ತಿದ್ದಾರೆ?
ಅಂದರೆ ಆ ಕಾಲದ ವಿಶ್ವದಲ್ಲಿ 4 ವಿಶಾಲ ಸಾಮ್ರಾಜ್ಯಗಳಲ್ಲಿ ಈ ಒಂದು ರಾಷ್ಟ್ರಕೂಟ ಸಾಮ್ರಾಜ್ಯವು ಕೂಡ ಒಂದಾಗಿತ್ತು. ದ ಅದರ್ 3 ಆರ್ ರೋಮನ್, ಚೀನೀಸ್, ಅರಬ್. ಈ ಎಲ್ಲ ಎಂಪೈರ್ಸ್ಗಿಂತಲೂ ಕೂಡ ಈ ಒಂದು ರಾಷ್ಟ್ರಕೂಟ ಸಾಮ್ರಾಜ್ಯ ಏನಾಗಿತ್ತು ಅಂತಂದರೆ ತುಂಬ ವಿಶಾಲ ಸಾಮ್ರಾಜ್ಯಗಳಲ್ಲಿ ಇದು ಕೂಡ ಒಂದಾಗಿತ್ತು. ಅರೇಬಿಯಾ ಆಸ್ ಡಿಸ್ಕ್ರೈಬ್ ದಟ್ ರಾಷ್ಟ್ರಕೂಟ ಎಂಪೈರ್ ವಾಸ್ ಒನ್ ಆಫ್ ದಿ 4 ಲಾರ್ಜ್ ಎಂಪೈರ್ಸ್ ಆಫ್ ದಿ ವರ್ಲ್ಡ್. ಓಕೆ, ನೆಕ್ಸ್ಟ್ ನಿಮಗೆ ರೈಟ್ ಎ ಶಾರ್ಟ್ ನೋಟ್ ಆನ್ ಅಮೋಘ ವರ್ಷ ಅಂತ ಕೇಳ್ತಾರೆ. 2 ಮಾರ್ಕ್ಸ್ ಕ್ವಶನ್, ಇದು ಕಂಪಲ್ಸರಿಯಾಗಿರುತ್ತೆ, ನೋಡ್ಕೊಂಡು ಬರ್ಕೋಬೇಕು. ಓಕೆ, ನೆಕ್ಸ್ಟ್ ಒನ್ ಡೈನಸ್ಟಿ ಕಲ್ಯಾಣ, ಚಾಲುಕ್ಯಸ್ ಆಫ್ ಕಲ್ಯಾಣ, ಚಾಲುಕ್ಯಸ್ ಆಫ್ ಕಲ್ಯಾಣ. ಓಕೆ, ಲಿಸನ್. ಫಸ್ಟ್ ಒನ್, the king who started Chalukya Vikramashake is, the king who started Chalukya Vikramashake is dash. ಅಂದರೆ ಚಾಲುಕ್ಯ ವಿಕ್ರಮಶಕೆಯನ್ನು ಆರಂಭಿಸಿದಂತಹ ರಾಜ ಯಾರು? ವಿಕ್ರಮಾದಿತ್ಯ 6 ಅಂದರೆ 6ನೇ ವಿಕ್ರಮಾದಿತ್ಯ. ಚಾಲುಕ್ಯ ವಿಕ್ರಮಶಕೆಯನ್ನು ಆರಂಭಿಸಿದಂತಹ ರಾಜ 6ನೇ ವಿಕ್ರಮಾದಿತ್ಯ. ಓಕೆ, ಸೆಕೆಂಡ್ ಒನ್ ಕ್ವಶನ್. The king who had the title Kavi Chakravarti is the king who had the title Kavi Chakravarti is dash. ಅಂದರೆ ಕವಿ ಚಕ್ರವರ್ತಿ ಅನ್ನುವಂತಹ ಟೈಟಲ್ನ ಪಡ್ಕೊಂಡವ್ರು ಯಾರು? ರನ್ನ. ಓಕೆ, ನೆಕ್ಸ್ಟ್ ಒನ್. ದ ಆಥರ್ ಆಫ್ ಮಿತಾಕ್ಷರ ಸಂಹಿತೆ ಈಸ್, ದ ಆಥರ್ ಆಫ್ ಮಿತಾಕ್ಷರ ಸಂಹಿತೆ ಅಂದರೆ ಮಿತಾಕ್ಷರ ಸಂಹಿತೆಯನ್ನು ಬರೆದಂಥವ್ರು ಯಾರು ಅಂದರೆ ವಿಜ್ಞಾನೇಶ್ವರ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಒನ್ ಕ್ವಶನ್. ಹೂ ವಾಸ್ ದ ಫೇಮಸ್ ಕಿಂಗ್ ಆಫ್ ಕಲ್ಯಾಣ ಚಾಲುಕ್ಯಸ್? ಹೂ ವಾಸ್ ದ ಫೇಮಸ್ ಕಿಂಗ್ ಆಫ್ ಕಲ್ಯಾಣ ಚಾಲುಕ್ಯಸ್? ಕಲ್ಯಾಣ ಚಾಲುಕ್ಯರಲ್ಲಿ ಪ್ರಸಿದ್ಧನಾದಂತಹ ದೊರೆ ಯಾರು ಅಂದರೆ ವಿಕ್ರಮಾದಿತ್ಯ 6 ಆ್ಯಂಡ್ ಸೋಮೇಶ್ವರ 3rd. ವಿಕ್ರಮಾದಿತ್ಯ 6 ಆ್ಯಂಡ್ ಸೋಮೇಶ್ವರ 3rd. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಒನ್. ನೇಮ್ ದ ಫೇಮಸ್ ಸ್ಕಾಲರ್ಸ್ ಹೂ ವರ್ ಇನ್ ದಿ ಕೋರ್ಟ್ ಆಫ್ ವಿಕ್ರಮಾದಿತ್ಯ 6. ನೇಮ್ ದ ಫೇಮಸ್ ಸ್ಕಾಲರ್ಸ್ ಹೂ ವರ್ ಇನ್ ದಿ ಕೋರ್ಟ್ ಆಫ್ ವಿಕ್ರಮಾದಿತ್ಯ 6. ಅಂದರೆ 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದಂತಹ ವಿದ್ವಾಂಸರು, ಸ್ಕಾಲರ್ಸ್ ಯಾರ್ಯಾರು? ಲಿಸನ್. ಪಂಡಿತ್ ಬಿಲ್ಹಣ ಆ್ಯಂಡ್ ವಿಜ್ಞಾನೇಶ್ವರ. ಬಿಲ್ಹಣ ಆ್ಯಂಡ್ ವಿಜ್ಞಾನೇಶ್ವರ. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಕ್ವಶನ್. ನೇಮ್ ದ ಫೇಮಸ್ ವರ್ಕ್ ಆಫ್ ಮುಮ್ಮಡಿ ಸೋಮೇಶ್ವರ. ನೇಮ್ ದ ಫೇಮಸ್ ವರ್ಕ್ ಆಫ್ ಮುಮ್ಮಡಿ ಸೋಮೇಶ್ವರ. ಅಂದರೆ ರಾಜ ಮುಮ್ಮಡಿ ಸೋಮೇಶ್ವರನ ಕೃತಿ ಯಾವುದು? ಆ್ಯಂಡ್ ವಾಟ್ ಈಸ್ ಇಟ್ಸ್ ಸ್ಪೆಷಾಲಿಟಿ? ಅಂದರೆ ಲಿಸನ್, ಮುಮ್ಮಡಿ ಸೋಮೇಶ್ವರ ಅಂದ್ರೂ ಒಂದೇ, 3ನೇ ಸೋಮೇಶ್ವರ ಅಂದ್ರೂ ಕೂಡ ಒಬ್ಬರೇನೆ. ದ ಫೇಮಸ್ ವರ್ಕ್ ಆಫ್ ಮುಮ್ಮಡಿ ಸೋಮೇಶ್ವರ ಈಸ್ ಸ್ಯಾನ್ಸ್ಕ್ರಿಟ್ ಮಾನಸೋಲ್ಲಾಸ. ಇಟ್ ಐಡಿಯಾ ಡೀಲ್ಸ್ ವಿತ್ ದ ಅಕ್ಸೆಪ್ಟ್ಸ್ ಆಫ್ ಲೈಫ್. ಅಂದರೆ ಮುಮ್ಮಡಿ ಸೋಮೇಶ್ವರನ ಕೃತಿ ಯಾವುದು ಅಂತಂದರೆ ಮಾನಸೋಲ್ಲಾಸ ಅಂತ ಕೂಡ ಹೇಳ್ತಾರೆ. ನೆಕ್ಸ್ಟ್ ಒನ್ ಕ್ವಶನ್. ನೇಮ್ ದ ರತ್ನಾತ್ರಯಸ್ ಆಫ್ ಕನ್ನಡ ಲಿಟ್ರೇಚರ್. ನೇಮ್ ದ ರತ್ನಾತ್ರಯಸ್ ಅಂತಂದರೆ ಈ ಒಂದು ರತ್ನಾತ್ರಯರು ಅಂತ ಹೇಳ್ತಾರೆ, ಕನ್ನಡ ಸಾಹಿತ್ಯದ ರತ್ನಾತ್ರಯರು, 3 ರತ್ನಾಸ್ ಅಂತ ಹೇಳ್ತಾರೆ. ಯಾರು ಅಂದರೆ ಪಂಪ, ಪೊನ್ನ, ರನ್ನ. ವೆರಿ ಇಂಪಾರ್ಟೆಂಟ್ ಇದು, 1 ಮಾರ್ಕ್ಸ್ ಕ್ವಶನ್. ವಿಚ್ ಟೆಂಪಲ್ ಈಸ್ ಕಾಲ್ಡ್ ದ ಎಂಪರರ್ ಆಫ್ ಟೆಂಪಲ್ಸ್? ವೇರ್ ಇಸ್ ಇಟ್? ಅಂದರೆ ದೇವಾಲಯಗಳ ಚಕ್ರವರ್ತಿ ಅಂತ ಯಾವ ಟೆಂಪಲ್ನ ಕರಿತಾ ಇದ್ರು? ಮಹಾದೇವ ಟೆಂಪಲ್ ಇನ್ ಇಟಗಿ. ಅಂದರೆ ಇಟಗಿಯಲ್ಲಿ ಬರುವಂತಹ ಮಹಾದೇವ ಟೆಂಪಲ್ನ ಇಲ್ಲಿ ಏನಂತ ಕರಿತಾ ಇದ್ರು ಅಂತಂದರೆ ಎಂಪರರ್ ಆಫ್ ಟೆಂಪಲ್ಸ್ ಅಂತ ಕರೀತಾರೆ. ಅಂದರೆ ದೇವಾಲಯಗಳ ಚಕ್ರವರ್ತಿ ಅಂತ ಕರಿತಾ ಇದ್ರು. ವೇರ್ ಇಸ್ ಇಟ್? ಅದು ಎಲ್ಲಿ ಬರುತ್ತೆ? ಕೊಪ್ಪಳ ಡಿಸ್ಟ್ರಿಕ್ಟ್. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ ಡೈನಸ್ಟಿ, ಹೊಯ್ಸಳ ಡೈನಸ್ಟಿ. ನೇಮ್ ದ ಕ್ಯಾಪಿಟಲ್ ಆಫ್ ಹೊಯ್ಸಳಾಸ್. ಹೊಯ್ಸಳರ ಕ್ಯಾಪಿಟಲ್ ಸಿಟಿ ಯಾವುದು? ಬೇಲೂರು ಆ್ಯಂಡ್ ದ್ವಾರ ಸಮುದ್ರ. ಓಕೆ, ನೆಕ್ಸ್ಟ್ ಒನ್ ಕ್ವಶನ್. ನೇಮ್ ದ ಫೇಮಸ್ ಕಿಂಗ್ಸ್ ಆಫ್ ಹೊಯ್ಸಳ ಡೈನಸ್ಟಿ. ನೇಮ್ ದ ಫೇಮಸ್ ಕಿಂಗ್ಸ್ ಅಂತ ಕೇಳ್ತಿದ್ದಾರೆ, ಕಿಂಗ್ ಅಲ್ಲ, ಕಿಂಗ್ಸ್. ಅಂದರೆ ಹೊಯ್ಸಳ ಮನೆತನದ ಪ್ರಸಿದ್ಧ ಅರಸರನ್ನು ಹೆಸರಿಸಿ ಅಂತ ಕೇಳ್ತಿದ್ದಾರೆ. ಫಸ್ಟ್ ಒನ್ ಯಾರು? ವಿಷ್ಣುವರ್ಧನ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಬಲ್ಲಾಳ 3rd. ವಿಷ್ಣುವರ್ಧನ ಆ್ಯಂಡ್ ಬಲ್ಲಾಳ 3rd. ಆ್ಯಂಡ್ ನೆಕ್ಸ್ಟ್ ಒನ್, ಹೂ ವಾಸ್ ದ ಕ್ವೀನ್ ಆಫ್ ವಿಷ್ಣುವರ್ಧನ. ಹೂ ವಾಸ್ ದ ಕ್ವೀನ್ ಆಫ್ ವಿಷ್ಣುವರ್ಧನ. ಅಂದರೆ ವಿಷ್ಣುವರ್ಧನನ ರಾಣಿ ಯಾರಾಗಿದ್ದರು?
ವಿಷ್ಣುವರ್ಧನಸ್ ಕ್ವೀನ್ ವಾಸ್ ಶಾಂತಲಾ ದೇವಿ. ನೆಕ್ಸ್ಟ್ ಹಾಗೆ ನೋಡಿ, ವಾಟ್ ವಾಸ್ ದ ಟೈಟಲ್ ಗಿವನ್ ಟು ಹರ್? ವಾಟ್ ವಾಸ್ ದಿ ಟೈಟಲ್ ಗಿವನ್ ಟು ಹರ್ ಅಂದರೆ ಅವಳಿಗಿದ್ದಂತಹ ಬಿರುದು ಯಾವುದು? ಶಿ ವಾಸ್ ಗಿವನ್ ದಿ ಟೈಟಲ್ ನಾಟ್ಯ ಸರಸ್ವತಿ. ಶಿ ವಾಸ್ ಗಿವನ್ ದಿ ಟೈಟಲ್ ನಾಟ್ಯ ಸರಸ್ವತಿ. Listen, fourth one question. Which Vaisala king was ruling when Sultans of Delhi attacked? Which Vaisala king was ruling when Sultans of Delhi attacked? ಅಂದರೆ ದೆಹಲಿ ಸುಲ್ತಾನರು ಆಕ್ರಮಣವನ್ನು ನಡೆಸಿದಾಗ ಅಲ್ಲಿ ಆಳ್ತಾ ಇದ್ದಂತಹ ಹೊಯ್ಸಳ ದೊರೆ ಯಾರು? ಬಲ್ಲಾಳ ಥರ್ಡ್. ನೆಕ್ಸ್ಟ್ ಒನ್, ನೇಮ್ ದ ಫೇಮಸ್ ಪೊಯೆಟ್ಸ್ ಆಫ್ ಹೊಯ್ಸಳ ಪೀರಿಯಡ್. ನೇಮ್ ದ ಫೇಮಸ್ ಪೊಯೆಟ್ಸ್ ಯಾರಾಗಿದ್ರು ಹೊಯ್ಸಳ ಪೀರಿಯಡಲ್ಲಿ? ಜನ್ನ, ಹರಿಹರ, ರಾಘವಾಂಕ. ಜನ್ನ, ಹರಿಹರ, ರಾಘವಾಂಕ ಆರ್ ದ ಫೇಮಸ್ ಪೊಯೆಟ್ಸ್ ಆಫ್ ಹೊಯ್ಸಳ ಪೀರಿಯಡ್. ಆ್ಯಂಡ್ ನೆಕ್ಸ್ಟ್ ಒನ್, ವಿಚ್ ಆರ್ ದ ಫೇಮಸ್ ಟೆಂಪಲ್ಸ್ ಆಫ್ ಹೊಯ್ಸಳಸ್? ವಿಚ್ ಆರ್ ದ ಫೇಮಸ್ ಟೆಂಪಲ್ಸ್ ಆಫ್ ಹೊಯ್ಸಳಸ್ ಅಂದರೆ ಹೊಯ್ಸಳರ ಕಾಲದ ಪ್ರಮುಖ ದೇವಾಲಯಗಳನ್ನು ಹೆಸರಿಸಬೇಕು. ಫಸ್ಟ್ ಒನ್ ಈಸ್ ಹೊಯ್ಸಳೇಶ್ವರ ಟೆಂಪಲ್ ಅಟ್ ಹಳೆಬೀಡು. ಸೆಕೆಂಡ್ ಒನ್ ಈಸ್ ಚೆನ್ನಕೇಶವ ಟೆಂಪಲ್ ಆಫ್ ಬೇಲೂರು. ಆ್ಯಂಡ್ ನೆಕ್ಸ್ಟ್ ಒನ್ ಕೇಶವ ಟೆಂಪಲ್ ಆಫ್ ಸೋಮನಾಥಪುರ. 3 temples very important. 2 marks question. Which are the famous temples of Hoysalas? First one is Hoysaleshwara temple at Halebeedu. Second one is Chennakeshava temple of Beluru. And third one is Keshava temple of Somanathapura. And next one question. Name the sculpture who built Chennakeshava temple of Beluru. Dasoja of Balegar and Nagoja of Gadag. ಇವರಿಬ್ಬರು ಏನಾಗಿದ್ರು ಅಂದರೆ ಶಿಲ್ಪಿಗಳ ಹೆಸರು ಇವರು. ಓಕೆನಾ, ಬರ್ಕೋಬೇಕು. ಲಿಸನ್, ವೆರಿ ಇಂಪಾರ್ಟೆಂಟ್. ವಾಟ್ ಆರ್ ದ ಕಾಮನ್ ಫೀಚರ್ಸ್ ಆಫ್ ಹೊಯ್ಸಳ ಟೆಂಪಲ್ಸ್ ಅಂತ ನಿಮಗೆ ಕ್ವಶನ್ ರೈಸ್ ಮಾಡ್ತಾರೆ. 2 marks ಕ್ವಶನ್ ಇರುತ್ತಿದ್ದು. ವಾಟ್ ಆರ್ ದ ಕಾಮನ್ ಫೀಚರ್ಸ್ ಆಫ್ ಹೊಯ್ಸಳ ಟೆಂಪಲ್ಸ್? ಓಕೆನಾ, ಫಸ್ಟ್ ಒನ್ ಯಾವುದು ಅಂತಂದರೆ ದೇ ಆರ್ ಬಿಲ್ಟ್ ಆನ್ ಎ ಸ್ಟಾರ್ ಶೇಪ್ಡ್ ಬೇಸ್ಮೆಂಟ್. Second one is Navaranga pillars inside the temple are very smooth. And third one is on the outside wall of the temple episodes of mythology are depicted. Very important question idu. Okay, thank you students.